ಶಾಸಕರ ಆಕ್ರೋಶಕ್ಕೆ ಕಾಂಗ್ರೆಸ್ ಮನೆ ದಗದಗಿಸ್ತಾ ಇದೆ. ಒಬ್ಬರಾದ ಮೇಲೆ ಒಬ್ಬ ಶಾಸಕರು ನೇರವಾಗಿ ಸಚಿವರು ಸರ್ಕಾರದ ಆಡಳಿತ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತಿರೋದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಈ ಮಧ್ಯೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನುವಂತ ಪರಮೇಶ್ವರ್ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಶಾಸಕರ ಆಕ್ರೋಶ ಒಂದು, ನನ್ನ ಪತ್ರಕ್ಕೆ ಮನ್ನಣೆ ಸಿಗ್ತಿಲ್ಲ, BR ಪಾಟೀಲ್ ಬೆಂಕಿ. ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ, 6,000 ಮನೆ ಕೊಡ್ರಿ ಅಂತ ನಾನು ಮಂತ್ರಿಯವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ. ಶಾಸಕರ ಆಕ್ರೋಶ ಎರಡು, ಅನುದಾನ ಕೊಟ್ಟರು ವರ್ಕ್ ಆರ್ಡರ್ ಆಗ್ತಿಲ್ಲ, ರಾಜು ಕಾಗೆ ಕೆಂಡ. 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಶಾಸಕರ ಆಕ್ರೋಶ ಮೂರು, ಶಾಸಕನಾಗಿ ಚರಂಡಿ ನಿರ್ಮಿಸಲು ಆಗ್ತಿಲ್ಲ ಎಂದ ಕೈ ಶಾಸಕ. ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ ನನಗೆ. ಶಾಸಕರ ಸಿಟ್ಟು, ಸರ್ಕಾರಕ್ಕೆ ಇಕ್ಕಟ್ಟು. ಕಾದ ಕಾವಲಿಯಂತಾಗಿರೋ ಕಾಂಗ್ರೆಸ್ ಮನೆಯಲ್ಲಿ ಶಾಸಕರು ಕೊತಕೊತನೆ ಕೊದೆಯುತ್ತಿದ್ದಾರೆ. ಅನುದಾನ ವಿಚಾರವಾಗಿ ಒಬ್ಬೊಬ್ಬ ಶಾಸಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ವಸತಿ ಇಲಾಖೆಯಲ್ಲಿ ನನ್ನ ಪತ್ರಕ್ಕೆ ಮನ್ನಣೆ ಸಿಗ್ತಿಲ್ಲ ಅಂತ ಆಳಂದ ಶಾಸಕ BR ಪಾಟೀಲ್ ಆಡಿಯೋ ಬಾಂಬ್ ಹಾಕಿದ್ರು. ಇದಾದ ನಂತರ ರಾಜು ಕಾಗೆ ಅನುದಾನದ ಪ್ರಶ್ನೆ ಎತ್ತಿದ್ರು. ಇದರ ಬೆನ್ನಲ್ಲೇ ಮತ್ತೊಬ್ಬ ಶಾಸಕ NY ಗೋಪಾಲಕೃಷ್ಣ ಒಬ್ಬ ಶಾಸಕನಾಗಿ ಚರಂಡಿ, ಶಾಲೆ, ರಸ್ತೆ ನಿರ್ಮಾಣ ಮಾಡಲೂ ಆಗ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಈ ಅಸಮಾಧಾನದ ಹೊಗೆ ಕಾಂಗ್ರೆಸ್ ಮನೆಯನ್ನೇ ಸುಡುತ್ತಿದೆ. ಹಾಗಾದ್ರೆ ಸಚಿವರ ವಿರುದ್ಧ ಶಾಸಕರ ಸಿಟ್ಟು ಯಾಕೆ? ಅಷ್ಟಕ್ಕೂ ಶಾಸಕರಿಗೆ ಕೊರತೆ ಆಗ್ತಿರೋದೇನು? ಅದನ್ನೇ ತೋರಿಸ್ತೀವಿ ನೋಡಿ. ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷವಾಗಿದೆ, ಆದರೂ ಸೂಕ್ತ ಅನುದಾನ ಸಿಗ್ತಿಲ್ಲ. ಶಾಸಕರ ಮಾತಿಗೆ CM DCM ಹೈಕಮಾಂಡ್ ಸ್ಪಂದಿಸ್ತಿಲ್ಲ ಅನ್ನೋದು ಶಾಸಕರ ಅಳಲು. ಶಾಸಕರ ಮನವಿ ಪತ್ರಗಳಿಗೂ ಸಚಿವರು ಡೋಂಟ್ ಕೇರ್ ಅಂತಿದ್ದಾರೆ. ಶಾಸಕರ ವರ್ಗಾವಣೆ ಮನವಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಂದಿಸ್ತಿಲ್ಲ. ಕೆಲ ಸಚಿವರ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ ಅಂತ ಆರೋಪಿಸುತ್ತಿದ್ದಾರೆ. ಸಚಿವರ ಬದಲು PA, ಆಪ್ತ ಕಾರ್ಯದರ್ಶಿಗಳೇ ದರ್ಬಾರ್ ಮಾಡ್ತಿದ್ದಾರೆ. ಅನುದಾನ ಬಿಡುಗಡೆ, ಬಿಲ್ ಪಾವತಿಗೆ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದೆ ಅಂತ ಶಾಸಕರು ಸಿಟ್ಟು ಹೊರಹಾಕ್ತಿದ್ದಾರೆ. ಅಲ್ಲದೆ ಸಚಿವ ಸಂಪುಟ ವಿಸ್ತರಣೆ ಮಾಡದಿರೋದು ಸಚಿವಾಕಾಂಕ್ಷಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಸಕಾಂಗ ಸಭೆಯಲ್ಲಿ ಹೇಳಿದಂತೆ CM DCM ನಡೆದುಕೊಳ್ತಿಲ್ಲ ಎಂಬ ಕಾರಣಗಳಿಂದ ಕಾಂಗ್ರೆಸ್ ಶಾಸಕರು ಸರ್ಕಾರದ ವಿರುದ್ಧ ಸಿಡಿದು ನಿಂತಿದ್ದಾರೆ. ಸಚಿವರು ಕೈಗೆ ಸಿಗುತ್ತಿಲ್ಲ, ಮತ್ತೆ ರಾಜು ಕಾಗೆ ಸಿಡಿಗುಂಡು. ಇಷ್ಟೆಲ್ಲ ಕಾರಣಗಳಿಂದಲೇ ಸಿಡಿದು ಬೀಳ್ತಿರೋ ಶಾಸಕರು ಇವತ್ತು ಕೂಡ ಸಿಡಿಗುಂಡು ಹಾರಿಸಿದ್ದಾರೆ. ಸಚಿವರೇ ಕೈಗೆ ಸಿಗ್ತಿಲ್ಲ ಅಂತ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಬೆಂಕಿ ಉಗುಳಿದ್ದಾರೆ. BR ಪಾಟೀಲ್ ಕೂಡ ಎಲ್ಲವನ್ನೂ CM ಮುಂದೆ ಹೇಳುತ್ತೇನೆ ಅಂತ ತೊಡೆತಟ್ಟಿ ನಿಂತಿದ್ದಾರೆ. ಸಚಿವರು ಕೈಗೆ ಸಿಗಬೇಕು, ನಮಗ ಸಿಗ್ತಾ ಇಲ್ರಿ. ಇದು ನನ್ನ ಯಾರ ಮ್ಯಾಗ ಆರೋಪ, ಯಾರ ಮ್ಯಾಗ ನಮ್ಗೆ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿಲ್ಲ. ಅನುದಾನದ ಪ್ರಶ್ನೆ ಬಂದಿಲ್ಲ, ಅನುದಾನ ಕೊಟ್ಟದ್ದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲಲ್ಲ, ಇದು ವ್ಯವಸ್ಥೆ. ಎಲ್ಲ ಮಂತ್ರಿಗಳು ಸೋಮವಾರ ಸಿಗ್ತಾರೋ, ಬುಧವಾರ ಸಿಗ್ತಾರೋ, ಗುರುವಾರ ಒಂದು ನಿಗದಿ ಮಾಡಿದಂದ್ರೆ ನಾವು ಬಂದು ಎಲ್ಲ ಮಂತ್ರಿಗಳು ಸಿಗ್ತಾರೋ ಅಂತೇಳಿ ನಾವು ಅಲ್ಲಿ 800 ಕಿಲೋಮೀಟರ್ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಹೋಗ್ತಾ ಇದ್ದೀನಿ. ನಂದು ಏನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಶಾಸಕರ ಸಿಟ್ಟಿನ ಬಗ್ಗೆ DCM DK ಶಿವಕುಮಾರ್ ಮೌನ. ಶಾಸಕರ ಸಿಟ್ಟಿನ ಬಗ್ಗೆ DCM DK ಶಿವಕುಮಾರ್ ಮೌನ ವಹಿಸಿದ್ದಾರೆ. ಯಾವುದಕ್ಕೂ ಪ್ರತಿಕ್ರಿಯಿಸದೆ ಸಹೋದರ DK ಸುರೇಶ್ ಜೊತೆ ಸದಾಶಿವನಗರ ನಿವಾಸದಿಂದ ತೆರಳಿದ್ದಾರೆ. ಕಾಂಗ್ರೆಸ್ ಶಾಸಕರ ಕಿಡಿ ಬಿಜೆಪಿಗೆ ಬ್ರಹ್ಮಾಸ್ತ್ರ. ಕಾಂಗ್ರೆಸ್ ಶಾಸಕರ ಕಿಡಿನುಡಿಗಳು ಬಿಜೆಪಿಗೆ ಅಸ್ತ್ರವಾಗಿದೆ. ಶಾಸಕಾಂಗ ಪಕ್ಷದ ಶಾಸಕರಲ್ಲೇ ಹತಾಶೆ ಮೂಡಿದೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಬಸವರಾಜ ರಾಯರೆಡ್ಡಿ ವಿಜಯೇಂದ್ರ ರಾಜಕೀಯಕ್ಕೆ ಹೊಸಬರು ಅಂತ ಕಾಲೆಳೆದಿದ್ದಾರೆ. ತಮ್ಮ ಶಾಸಕರು ಸಚಿವರ ಬಗ್ಗೆ ಬ್ಯಾಟ್ ಬೀಸಿದ್ದಾರೆ. ಸ್ವತಃ ಆಡಳಿತ ಪಕ್ಷದ ಶಾಸಕರಲ್ಲೇ ಒಂದು ಬಹುದೊಡ್ಡ ಹತಾಶೆ ಇವತ್ತು ನಾವು ಕಾಣ್ತಾ ಇದ್ದೇವೆ. ಪ್ರತಿಯೊಂದು ಇಲಾಖೆನಲ್ಲೂ ಸಹ ಭ್ರಷ್ಟಾಚಾರಕ್ಕೆ ಕೌಂಟರ್ಗಳನ್ನು ಇವತ್ತು ಓಪನ್ ಮಾಡಿಕೊಂಡಿದ್ದಾರೆ. ಇವತ್ತು ಲಂಚ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ವಿಜಯೇಂದ್ರ ಅವರು ಏನು ಮಾಡಿದ್ದಾರೆ? ಅವರು ಫಾದರ್ CM ಇದ್ದಾಗ ಏನು ಮಾಡಿದ್ದಾರೆ? ವಿ ಶುಡ್ ನಾಟ್ ಟೇಕ್ ಸೀರಿಯಸ್ ಅಬೌಟ್ ವಿಜಯೇಂದ್ರ. ಅವರು ರಾಜಕೀಯಕ್ಕೆ ಹೊಸಬ್ರು ಇನ್ನೂ
ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಯಾರು ಕಮಿಷನ್ ಏಜೆಂಟ್ರ ಪ್ರಕಾರ ನಡೀತದೆ ಎಲ್ಲ ಮಾತಾಡ್ತಾರೆ, ಹಾಗೆ ಹಿಂದೆ ಆಗಿಲ್ವಾ? ಶಾಸಕರ ಬೇಸರದ ಬೆನ್ನಲ್ಲೇ ಪರಂ ಹೇಳಿಕೆ ಸಂಚಲನ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ತಿರನೂ ದುಡ್ಡಿಲ್ಲ ಎಂದ ಪರಮೇಶ್ವರ್. ಶಾಸಕರು ಬೇಸರ ವ್ಯಕ್ತಪಡಿಸಿರೋ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೀಡಿರೋ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಬಾಗಲಕೋಟೆಯಲ್ಲಿ ಮಾತನಾಡಿರೋ ಪರಮೇಶ್ವರ್, ನಿಮಗೆ ಅಕ್ಕಿ, ಬೇಳೆ, ಎಣ್ಣೆ ಎಲ್ಲವನ್ನೂ ಕೊಟ್ಟಿದ್ದೇವೆ, ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯನವರ ಹತ್ರನೂ ದುಡ್ಡಿಲ್ಲ ಎಂದಿದ್ದಾರೆ. ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯನ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ, ಇಲ್ಲೇ ಅವರೆಲ್ಲ ಎಣ್ಣೆ. ಪರಮೇಶ್ವರ್ ನೀಡಿರೋ ಹೇಳಿಕೆ ಕೂಡ ಬಿಜೆಪಿಗೆ ಆಹಾರವಾಗಿದೆ. ಮುಖ್ಯಮಂತ್ರಿಗಳೇ ಗೃಹ ಸಚಿವರ ಮೂಲಕ ಹಣ ಇಲ್ಲ ಎಂಬ ಸಂದೇಶ ಕಳುಹಿಸಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಕುಟುಕಿದ್ದಾರೆ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬೊಕ್ಕಸದಲ್ಲಿ ಹಣ ಇಲ್ಲ, ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನ ಕೇಳಬೇಡಿ. ಅದಕ್ಕೋಸ್ಕರ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು, ಸಿದ್ದರಾಮಣ್ಣ ಅವರ ಹತ್ರ ಹಣ ಇಲ್ಲ, ದಯವಿಟ್ಟು ಯಾರು ಕೂಡ ಅನುದಾನವನ್ನ ಕೇಳಬೇಡಿ ಅಂತೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಪರಮೇಶ್ವರ್ ಹೇಳಿಕೆ ವಿಪಕ್ಷಕ್ಕೆ ಅಸ್ತ್ರವಾಗ್ತಿದ್ದಂತೆ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಅಂದಿದ್ದಾರೆ. ಸಣ್ಣದಾಗ ಅವ್ರು ಯಾರೋ ಮಾತಾಡುವಾಗ ಆ ರೀತಿ ತಮಾಷೆಗೆ ಅವ್ರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು. ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಅಥವಾ ಆರ್ಥಿಕ ಮುಗ್ಗಟ್ಟು ಇಲ್ಲ. ಅಭಿವೃದ್ಧಿ ಶೂನ್ಯ ಅಂತ ಸರ್ಕಾರದ ವಿರುದ್ಧ ಸಮರ ನಡೆಸೋ ವಿಪಕ್ಷಕ್ಕೆ ಕಾಂಗ್ರೆಸ್ ಶಾಸಕರೇ ಅಸ್ತ್ರ ಕೊಡ್ತಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದು, ದೆಹಲಿಯಿಂದ ವಾಪಸ್ಸಾದ ಬಳಿಕ ಶಾಸಕರ ಜೊತೆ ಮಾತನಾಡಿ ಇದಕ್ಕೆಲ್ಲ ಅಂತ್ಯ ಹಾಡ್ತಾರಾ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.